ಕಾರ್ಯಕರ್ತರು ಸ್ನಾನ ಸುಡಂಥ ವ್ಯವಸ್ಥೆಯನ್ನು ಕೂತ್ಕೊಂಡು ತೀರ್ಮಾನ ಮಾಡಿ ಅಂತಿಮ ಆಗಿದೆ ಸರ್ ಕಾರ್ಯಕ್ರಮ ಚಿಕ್ಕಮ್ಮೆ ಒಂದು ಫೈಲ್ ಎಲ್ಲ ಬಂದಿದೆ, ಲಿಸ್ಟೆಲ್ಲ ಬಂದಿದೆ. ಡೆಲ್ಲಿಯವರು ಕೂಡ ಕೆಲವೆಲ್ಲ ಯಾರು ಮಾತು ಕೊಟ್ಟಿದ್ದಾರೆ ಅದೆಲ್ಲ ತರಿಸ್ಕೊಡ್ತಾರೆ, ಅದು ಮಾಡ್ತೀವಿ. 10ನೇ ತಾರೀಕು ನಮ್ಮ ಶಾಸಕರು, ACC ಸೆಕ್ರೆಟರಿ, ವೈಸ್ ಪ್ರೆಸಿಡೆಂಟು, ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಒಂದು ಮೀಟಿಂಗ್ ಕರೆದಿದ್ದೀವಿ. ಮೀಟಿಂಗ್ ಕರೆದು ನಮ್ಮ ತಯಾರಿ ಏನಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಭೆ ಕರೆದಿದ್ದೀನಿ. ಅದಾದಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಕೂಡ ನಾನು ಕರೀತಾ ಇದ್ದೀನಿ, ಅವರು ಕೂಡ ಟೈಮ್ ನಾವು ಕರೆದು ನಮ್ಮ ಸಿದ್ಧತೆ ಮಾಡ್ಬೋದು. ನೀವು ಜನಸ್ಪಂದನೆ ಮಾಡೋದಕ್ಕೆ ನೋಡಿ, ಒತ್ತಡ ನೋಡಿ, ಈ ರೀತಿ ಒತ್ತಡನ ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ಸುಮ್ಮನೆ ನಾವು ಎಲ್ಲ ಬಂದು ನಮ್ಮನೆ ಬಾಗಿಲಿಗೆ, CM ಮನೆ ಬಾಗಿಲಿಗೆ ತಿರ್ಗೋದು ಬೇಡ ಅಂತೇಳಿ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಬೇಕು ಅಂತ 2-3 ಕ್ಷೇತ್ರ ಒಟ್ಟೊಟ್ಟಿಗೆ ಮಾಡಿ ಇಡೀ ತಿಂಗಳು ಫುಲ್ಲು ಪ್ರವಾಸ ಮಾಡಿ ಅಲ್ಲೇ ಅವರ ಎಲ್ಲ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ರೂಪಿಸಿದ್ದೇವೆ. ಜನರ ಮಧ್ಯೆ ಎಲ್ಲ ಅಧಿಕಾರಿಗಳು ಕೂಡ ನೀರಿನ ಸಮಸ್ಯೆ ಇರ್ಬೋದು, ಅವ್ರ ಖಾತೆ ಸಮಸ್ಯೆ ಇರ್ಬೋದು, ಪೊಲೀಸ್ ಇರ್ಬೋದು, ಬೆಸ್ಕಾಂ ಇರ್ಬೋದು, 5 ಗ್ಯಾರಂಟಿಗಳಲ್ಲಿ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು, ಕಾರ್ಪೊರೇಷನಿಂದ ಸಮಸ್ಯೆ ಇರ್ಬೋದು, ಅದನ್ನೆಲ್ಲ ಬಗೆಹರಿಸಲಿಕ್ಕೆ ತೀರ್ಮಾನ ಮಾಡ್ತೀವಿ. ಎಲ್ಲ ಶಾಸಕರಿಗೂ ಕೂಡ ನಾವು ಆಹ್ವಾನ ಕೊಡ್ತೀವಿ, MP ಗಳಿಗೂ ಆಹ್ವಾನ ಕೊಡ್ತೀವಿ. ಯಾರು ಬೇಕಾದ್ರೂ ಬಂದು ಪಾಲ್ಗೊಂಡು ಜನರ ಮಧ್ಯೆ ಜನರ ಅಹವಾಲನ್ನು ಅವರೆಲ್ಲ ಕೊಡ್ಬೋದು. ಸಮುದಾಯಕ್ಕೆ 5 ಕ್ಷೇತ್ರಗಳು ಮಾತ್ರ ಆಯ್ದಿಲ್ಲ, 28 ಕ್ಷೇತ್ರಕ್ಕೂ ಪ್ರವಾಸ ಮಾಡ್ತೀವಿ. 3 ಕ್ಷೇತ್ರ ಒಂದು ಕ್ಲಬ್ ಮಾಡಿದ್ವಿ, 2-3 ಕ್ಷೇತ್ರ ಕ್ಲಬ್ ಮಾಡಿದ್ವಿ. 5 ಕ್ಷೇತ್ರ ಅಂತಿಲ್ಲ. ಮಧ್ಯ 4ನೇ ತಾರೀಕು ನಾನು ದೆಹಲಿಗೆ ಹೋಗಬೇಕು ಅಂತ ನಾನು ಮುಂದಕ್ಕೆ ಆಗ್ತೀನಿ. 8ನೇ ತಾರೀಕು ಟ್ರಿವಾಂಡ್ರಮ್ ಹೋಗೋದಿಲ್ಲ ನಾನು, ಅದಕ್ಕೊಂದೆರಡು ದಿನ ಬೇರೆ ದಿನ ಕೊಡ್ತಾಯಿದ್ದೀನಿ. ಇಲ್ಲಿ ಮೀಟಿಂಗ್ ಅಲ್ಲ, ಪಾರ್ಟಿ ಮೀಟಿಂಗ್ ಅಲ್ಲ. ಅದಕ್ಕೆ ಇವೆಲ್ಲ ಕೆಲವೆಲ್ಲ ನಾವು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಬಗ್ಗೆ ಅದು ಒಂದು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ ಮಂತ್ರಿಗಳೆಲ್ಲ ಕೆಲವೆಲ್ಲ ರಿಪೋರ್ಟ್ಗಳು ಕೊಟ್ಟಿದ್ದಾರೆ ಯಾರ್ಯಾರು ಅಂತ, ಅವ್ರ ಬಗ್ಗೆ ಎಲ್ಲ ಸರ್ವೆ ಮಾಡಬೇಕು, ಅದ್ರ ಬಗ್ಗೆ ಏನು ಮಾಡಬೇಕು ಅಂತೇಳಿ ನಮ್ಮನ್ನು ಮೀಟಿಂಗ್. ಸರ್, ಮಧು ಬಂಗಾರಪ್ಪ ಅವರ ರಾಜೀನಾಮೆಗೆ BJP ಆಗ್ರಹಿಸ್ತಾ ಇದೆ. ಚೆಕ್ ಬೌನ್ಸ್ ಕೇಸಲ್ಲಿ ಕೋರ್ಟ್ ದಂಡ ವಿಧಿಸಿರುವ ಕಾರಣಕ್ಕಾಗಿ ಪ್ರೈವೇಟು ಬಿಸ್ನೆಸ್ಸು ಕಷ್ಟ ಏನಿತ್ತು ಏನಂತ ಗೊತ್ತಿಲ್ಲ. ಎಲ್ಲ ನಾವು ಬ್ಯಾಂಕೆಲ್ಲ ಚೆಕ್ಕೆಲ್ಲ ಬಂದ್ಕೊಡ್ತೀವಿ, ಏನಾದ್ರು ಚಿಕ್ಕಮ್ಮೆ ಆಗಿರ್ತದೆ ಚೆಕ್ ಮಾಡಿ ನೋಡ್ತೀವಿ. ಸರ್, ಅಲ್ಪಸಂಖ್ಯಾತ ಬೀದಿಗಳಿಗೆ 1000 ಕೋಟಿ ಕ್ರಿಯಾ ಯೋಜನೆಗೆ CM ನಿನ್ನೆ ಆದೇಶ ಮಾಡಿದ್ದಾರೆ. ಅದಕ್ಕೆ ಓಲೈಕೆ ರಾಜಕಾರಣ ಓಲೈಕೆ ಕೆಲಸ ಮಾಡಿ ಬೇರೆ ಎಲ್ಲೂ ಬೇಡ, ನಡೀರಿ ರಾಮನಗರಕ್ಕೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ರಾಮನಗರದ ಪರಿಸ್ಥಿತಿ ಕೊಚ್ಕೊಂಡು ಹೋಗಿತ್ತಲ್ಲ ಎಲ್ಲ, ಅಲ್ಲಿ ಏನಾಗಿತ್ತು ಅಂತ ಪಾಪ ಅವರೆಲ್ಲ ಅದು ಹೆಂಗೆ ಬದುಕಿದಾರೋ ಅಂತ ನನಗೆ ಅಷ್ಟು ಆಗ್ತದೆ. ನಾನು ಹೋಗ್ಬಂದದಕ್ಕೆ ನನಗೆ 2 ದಿನ ಜ್ವರ ಬಂದ್ಬಿಟ್ಟಿತ್ತು. ಸೊ ಹಂಗೆ ಅಲ್ಲಿ ಜನಕ್ಕೆಲ್ಲ ಎಷ್ಟಾಯಿತು. ಸೊ ಹಂಗೆ ಆ ಜನರ ಬದುಕನ್ನು ಅಲ್ಲೆಲ್ಲ ಒಳ್ಳೆಯ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಏನು 224 ಕ್ಷೇತ್ರಕ್ಕೆ ಎಷ್ಟು ಬಂದ್ಬಿಟ್ಟಿದೆ ಆ ಭಾಗದಲ್ಲಿ. ಆ ಕಾಲುವೆಗಳು ತಿಕ್ ಪಾಪ್ಯುಲೇಷನ್, ಒತ್ತಡದ ಜನಸಂಖ್ಯೆ, ಸ್ವಲ್ಪ ನಾವು ಅದನ್ನೆಲ್ಲ ಸುಧಾರಣೆ ಮಾಡಬೇಕು. ಆಮೇಲೆ ಒಂದು ಬೇರೆಯವ್ರಿಗೂ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ಅವರು ಜಾಸ್ತಿ ನಗರಗಳಲ್ಲಿ ಇರ್ತಾರೆ, ನಮಗೆಲ್ಲ ನರೇಗಾ ಅವಕಾಶ ಇದೆ. ಯಾರಿಗೆ? ನಮ್ಮ ಹಳ್ಳಿಗಳಲ್ಲಿ. ಈಗ ನಮ್ಮ ಕ್ಷೇತ್ರದಲ್ಲೇ ನಾನು ನರೇಗಾಲಿ ಕೆಲಸ ಮಾಡ್ತೀನಿ. ಅಲ್ಲಿ ಮೈನಾರಿಟೀಸು ನಗರಗಳು ಜಾಸ್ತಿ ಇರ್ತದೆ, ರೂರಲ್ ಮಾಡ್ತೀನಿ. ಅದು ನಮಗೆ ನರೇಗಾದ ಅವಕಾಶ ಇದೆ, ಗ್ರಾಮೀಣ ಅಭಿವೃದ್ಧಿಯ ಅವಕಾಶ ಇದೆ. ಟೌನ್ಗಳಲ್ಲಿ ಅವಕಾಶ ಇಲ್ಲ, ಬರೀ ಇದು ಫೈನಾನ್ಸ್ ಕಮಿಷನ್ ಬಿಟ್ಟು ಬೇರೆ ಅವಕಾಶ ಇಲ್ಲ. ಆದ್ದರಿಂದ ನಾವು ಆ ಜನರ ಬದುಕನ್ನು ಬದಲಾವಣೆ ಮಾಡಬೇಕು, ಸ್ವಚ್ಛತೆ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. BJP ಓಲೈಕೆ ರಾಜಕಾರಣ ಅಂತ ಇದ್ದಾರೆ ಸರ್. ಅವ್ರು ಮಾತಾಡ್ತಾ ಇರಲಿ, ನಮ್ಮ ಕೆಲಸ ನಾವು ಬಡವ್ರಿಗೋಸ್ಕರ ಮಾಡ್ತಾರೆ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಆಂಧ್ರಲ್ಲಿ ಭೇಟಿ ಮಾಡಿಲ್ಲ. ಅವರು ಬೆಂಗಳೂರು ಬಂದು, ಬೆಂಗಳೂರು ಅಲ್ಲಿ ಪಕ್ಕ ಅವ್ರ ಕ್ಷೇತ್ರ ನಿಮ್ಗೆ ಗೊತ್ತಿಲ್ಲ, ಬೆಂಗಳೂರಿಂದ ಹತ್ರ ಅವ್ರ ಕ್ಷೇತ್ರ ಇದೆ, ಇಲ್ಲಿ ಬಂದು ಹೋಗ್ತಾ ಇದ್ರು. ನಾನು ಇಲ್ಲಿಂದ ನಾಗ್ಪುರ್ಗೆ ಹೋಗ್ತಾ ಇದ್ದೆ. ಏರ್ಪೋರ್ಟಲ್ಲಿ ಕುಶಲ ವಿಚಾರಿಸ್ತು, ಅವ್ರ ಆರೋಗ್ಯ ವಿಚಾರಿಸ್ತು, ಜಸ್ಟ್ ಅವ್ರಿಗೆ ಹಲೋ ಅಂತ ಹೇಳಿ ಕಳಿಸ್ತೀನಿ. ಸೌಜನ್ಯದ ಭೇಟಿ, ನೋ ರಾಜಕಾರಣ. ಸತೀಶ್ ಜಾರಕಿಹೊಳಿ ಮತ್ತೆ 3 DCM ಮಾಡಬೇಕು ಅಂತ